ನಮಸ್ಕಾರ ವೀಕ್ಷಕರೇ, ಇನ್ಫ್ರಾ ಫಾರ್ ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ವೀಕ್ಷಕರೇ, ಇವತ್ತು ನಾವು ರಾಯಚೂರು ಜಿಲ್ಲೆಯಲ್ಲಿದ್ದೇವೆ. ಸೊ ವೀಕ್ಷಕರೇ, ಇದು ಬಂದ್ಬಿಟ್ಟು 1 ಎಕರೆ ಜಾಗ ಇದೆ. ಇದು ಪಾಳು ಬಿದ್ದ ಜಮೀನು. ಇನ್ನೊಮ್ಮೆ ಹೇಳ್ತೀನಿ ಕೇಳಿ, ಇದು ಪಾಳು ಬಿದ್ದ ಜಮೀನು. ಅಂದರೆ ಇಲ್ಲಿ 20-30 ವರ್ಷಗಳಿಂದ ಏನು ಬೆಳೀತಾ ಇಲ್ಲ. ಸೊ ನೋಡಿ, ಹೀಗಿದೆ. ಓಕೆ, ನಿಮಗೆ ರಾಯಚೂರು ಜಿಲ್ಲೆಯಲ್ಲಿ ಈ ಥರ ಜಮೀನು ಸಿಗೋದು ತುಂಬಾ ಕಾಮನ್, ಏನು ಅನ್ಕೋಬೇಡಿ. ಬಟ್ ಇದು ಭೀಮಾ ತೀರದ ಹತ್ತಿರದಲ್ಲಿದೆ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ, ಭೀಮಾ ನದಿ ಇಲ್ಲಿಂದ ತುಂಬ ಹತ್ತಿರದಲ್ಲಿದೆ. ಇಲ್ಲಿ ನಿಮಗೆ ರಾಯಚೂರು ಜಿಲ್ಲೆಯಲ್ಲಿ ಏನು ವಿಶೇಷತೆ ಅಂತಂದರೆ, ನಿಮಗೆ ಬೋರ್ವೆಲ್ ತೋಡಿದರೆ ನೀರು ಪಕ್ಕ ಸಿಗುತ್ತೆ. ಏನಕ್ಕಂದರೆ ಇಲ್ಲಿ ಭೀಮಾ ನದಿ ಎಲ್ಲ ಕಡೆ ಹರಿತಾ ಇದೆ. ಆಮೇಲೆ ಈ ಪ್ರದೇಶದಲ್ಲಿ ಭೂಮಿಯಲ್ಲಿ ನೀರು ಚೆನ್ನಾಗಿದೆ. ಮೇಲೆ ಭೂಮಿ ಮೇಲೆ ಬಿಸಿಲು ಎಲ್ಲ ನಿಮಗೆ ಸಿಕ್ಕಾಪಟ್ಟೆ ಇರ್ಬೋದು, ದಟ್ ಐ ಅಗ್ರಿ ವಿತ್ ಯು. ಬಟ್ ಈ ಭೂಮಿ ಒಳಗಡೆ ತುಂಬಾ ನೀರಿದೆ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಸೇ, ಟು ಬಿ ವೆರಿ ವೆರಿ ಆನೆಸ್ಟ್ ವಿತ್ ಯು. ಸೊ ಇದು ಜಾಗ ನೋಡಿ. ಸೊ ಇದು ಆಲ್ಮೋಸ್ಟ್ 1 ಎಕರೆ ಜಾಗ ಅಂತ ಹೇಳ್ತಿದ್ದಾರೆ ಓನರು. ಸೊ ನೋಡಿ ಎಲ್ಲ ಕಡೆ, ಎಲ್ಲ ಕಡೆ ನಿಮಗೆ ಜಾಲಿ ಸಿಗ್ತಾ ಇದೆ. ಇದೆಲ್ಲ ಬಳ್ಳಾರಿ ಜಾಲಿ ಇದು, ಆಯಿತಾ? ನೋಡಿ, ಒಳ್ಳೆ ಫಾರೆಸ್ಟ್ ಥರ ಬೆಳೆದಿದೆ ನೋಡಿ. ಈ ಥರ ಇದೆ ಜಮೀನು. ಸೊ ರಾಯಚೂರು, ಆಮೇಲೆ ಹಂಪಿ, ಆಮೇಲೆ ಮಸ್ಕಿ, ಈ ಏರಿಯಾದವರೆಲ್ಲ ನಿಮಗೆ ಸ್ಪೆಸಿಫಿಕ್ಲಿ ಹೇಳ್ತಾ ಇದ್ದೀನಿ, ಇದು ಒಂದು ಒಳ್ಳೆ ಜಮೀನು, ಒಳ್ಳೆ ಆಪರ್ಚುನಿಟಿ. ನಿಮಗೆ ಒಂದು ಜಾಗ ತೊಗೋಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ನೀವು ಇಲ್ಲಿ ತೊಗೋಬೋದು. ನೀವು ಬೆಂಗಳೂರು ಫಾರ್ ಎಕ್ಸಾಂಪಲ್ ಬೆಂಗಳೂರು, ಮೈಸೂರು, ತುಮಕೂರು ಸೈಡ್ನವರು ನೀವು ಜಾಗ ತೊಗೊಳ್ತೀರ ಅಂದರೆ ನಿಮಗೆ ಇದು ತುಂಬಾ ದೂರ ಆಗುತ್ತೆ. ಈ ಜಾಗ ನಿಮಗೆ ಬೆಂಗಳೂರಿಂದ ಇಲ್ಲಿಗೆ ಅಂದರೆ ರಾಯಚೂರಿಗೆ ಬರೋಕ್ಕೆ ನಿಮಗೆ 1 ನೈಟ್ ಜರ್ನಿ ಬೇಕು. ದಿಸ್ ಇಸ್ ಅನದರ್ ಕಾರ್ನರ್ ಆಫ್ ಕರ್ನಾಟಕ. ಇದು ಕರ್ನಾಟಕನೇ, ಬಟ್ ದಿಸ್ ಇಸ್ ಅನದರ್ ಕಾರ್ನರ್ ಆಫ್ ಕರ್ನಾಟಕ. ಆಮೇಲೆ ನಿಮಗೆ ಬೈ ರೋಡ್ ಬರ್ತೀರಾ ಅಂತಂದರೆ ನೀವು ವಯಾ ಮಂತ್ರಾಲಯಮಿಂದ ಮತ್ತೆ ನೀವು ರಾಯಚೂರು ಬರಬೇಕು. ಇಟ್ ಟೇಕ್ಸ್ ಈಸಿಲಿ 10 hours ಜರ್ನಿ ಫ್ರಮ್ ಬ್ಯಾಂಗ್ಳೂರ್ ಟು ರಾಯಚೂರು. ಓಕೆ, ಸೊ ಈ ಥರ ಇದೆ ವೀಕ್ಷಕರೇ. ನೀವು ಇನ್ವೆಸ್ಟ್ಮೆಂಟು ಅದು ಇದು ಬಿಡಿ, ನಿಮಗೆ ಟ್ರಾವೆಲ್ ಟೈಮ್ ತುಂಬ ಇದೆ. ಬಟ್ ನೀವು ಗುಲ್ಬರ್ಗ, ರಾಯಚೂರು, ಶಾಪೂರ್, ಸೇಡಂ ಈ ಏರಿಯಾದಲ್ಲಿ ಇರೋರು ಇದ್ದರೆ ನೀವು ಈ ಪ್ರಾಪರ್ಟಿನ ಕನ್ಸಿಡರ್ ಮಾಡ್ಬೋದು, ಈ ಪ್ರಾಪರ್ಟಿನ ತೊಗೋಬೋದು. ಗ್ರೌಂಡ್ ವಾಟರ್ ಲೆವೆಲ್ಲು ರಾಯಚೂರು ಡಿಸ್ಟಿಕ್ಕಲ್ಲಿ ತುಂಬ ಚೆನ್ನಾಗಿದೆ. ಇದು ಇಟ್ ಮೇ ಬಿ ಸರ್ಪ್ರೈಸಿಂಗ್ ಟು ಯು, ಬಟ್ ದಿಸ್ ಇಸ್ ಅ ಫ್ಯಾಕ್ಟ್. ನಿಮಗೆ ಭೂಮಿ ಮೇಲೆ ತುಂಬಾ ಉಷ್ಣಾಂಶ ಇರ್ಬೋದು, ಬಟ್ ಇನ್ಸೈಡ್ ದೇರ್ ಈಸ್ ಅ ಲಾಟ್ ಆಫ್ ವಾಟರ್. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಸೊ ಈ ಥರ ಇದೆ ವೀಕ್ಷಕರೇ ಜಮೀನು. ಇದೇನು ನಿಮಗೆ JCBಯಿಂದ ನೀವು ಒಂದು ದಿವಸದಲ್ಲಿ ಎಲ್ಲ ಕ್ಲಿಯರ್ ಮಾಡಿಸ್ಬೋದು. ಕ್ಲಿಯರ್ ಮಾಡಿಸ್ಕೊಂಡು ಒಳ್ಳೆ ಭೂಮಿನ ನೀವು ಪಡಿಬೋದು. ಓಕೆ, ಈ ಥರ ಇದೆ ಜಮೀನು ನೋಡಿ ವೀಕ್ಷಕರೇ. ಇವತ್ತು ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಆಮೇಲೆ ಇದು ಮಳೆಗಾಲ. ಈ ಥರ ಇದೆ ವೀಕ್ಷಕರೇ. ಸೊ ಇದು 1 acre ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾರೆ. ನನಗೇನೋ ಜಾಸ್ತಿ ಅನಿಸ್ತಾ ಇದೆ. ಮೇ ಬಿ ರಿಮೈನಿಂಗ್ ಪ್ರಾಪರ್ಟಿ ಮೇ ಬಿ ಅದು ಖರಾಬ್ ಜಮೀನು ಇರ್ಬೋದು, ಅಂದರೆ ಅದಕ್ಕೆ ಡಾಕ್ಯುಮೆಂಟೇಷನ್ ಅದು ಏನೂ ಇರಲ್ಲ. ಸೊ ಆ ಥರ ಇರ್ಬೋದು ಅಂತ ಅನಿಸುತ್ತೆ. ಸೊ 1 acre ಜಮೀನು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಪ್ರೈಸ್ ಬಂದುಬಿಟ್ಟು 18 lakhs ಅಂತ ಕೋಟ್ ಮಾಡ್ತಾ ಇದ್ದಾರೆ. ಸೊ ನೀವು ಇದು ಜಾಸ್ತಿ ಅಂತ ಅನ್ಕೋಬೋದು, ಬಟ್ ರಾಯಚೂರು ಡಿಸ್ಟಿಕ್ಕಲ್ಲಿ 18 lakhs, 20 lakhs, 25 lakhsವರೆಗೂ ನಡೀತಾ ಇದೆ. ಏನಕ್ಕಂದರೆ ಈ ಏರಿಯಾದಲ್ಲಿ ತೊಗರಿ ಬೇಳೆನ ಬೆಳೀತಾರೆ. ರಾಯಚೂರು, ಗುಲ್ಬರ್ಗ ಈ ಡಿಸ್ಟಿಕ್ಟಲ್ಲಿ ತೊಗರಿ ಬೇಳೆ ಬೆಳೀತಾರೆ. ತೊಗರಿ ಬೇಳೆ ನಿಮಗೆ ಪರ್ kg ಐ ಥಿಂಕ್ 300 rupees ಇರಬೇಕು. ಸೊ ಆ ರೇಟ್ ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ, ಇಲ್ಲಿ ಎಲ್ಲ ಎಷ್ಟು ಜಮೀನಲ್ಲಿ ಎಷ್ಟು ಬೆಲೆ ಇರಬೇಕಂತ. ಸೊ ಈ ಥರ ಇದೆ ವೀಕ್ಷಕರೇ.
ಆಮೇಲೆ ನಿಮಗೆ ತೊಗರಿ ಬೆಳೆ ಬೆಳಿಬೇಕಂದ್ರೆ ನಿಮಗೆ ಅಷ್ಟೊಂದು ನೀರು ಬೇಕಿಲ್ಲ. ಒಂದು 2-3 ಮಳೆ ಆದರೆ ಸಾಕು, ಅದಕ್ಕೆ ಬೆಳ್ಕೊಂಬಿಡುತ್ತೆ. ಸೊ ಆಮೇಲೆ ಅದು ತೊಗರಿ ಬೇಳೆ ನಿಮಗೆ ಒಳ್ಳೆ ರೇಟು. ನಿಮಗೆ ಬೇರೆ ಅದು ಇಟ್ ಈಸ್ ಟ್ರೀಟೆಡ್ ಆ್ಯಸ್ ಅ ಕಮರ್ಷಿಯಲ್ ಕ್ರಾಪ್. ಸೊ ಆ ಥರ ಇದೆ. ಸೊ ಇದು ಬಂದುಬಿಟ್ಟು 1 ಏಕರ್ ಜಮೀನು. ನೀವು ಇಂಟ್ರೆಸ್ಟೆಡ್ ಆಗಿದ್ದಲ್ಲಿ ಕೆಳಗಿರೋ ಫೋನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಫೋನ್ ನಂಬರ್ ತೊಗೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಸೊ ವಿ ವಿಲ್ ಹೆಲ್ಪ್ ಯು ಔಟ್. ನಮ್ಮ ಬ್ರೋಕರೇಜ್ 2% ಇದೆ. ಸೊ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಆಮೇಲೆ ಸೈಟ್ ವಿಸಿಟಿಗೆ ನಾವು ಚಾರ್ಜ್ ಮಾಡ್ತೇವೆ. ಇನ್ ಕೇಸ್ ನೀವು ಬುಕ್ ಮಾಡಿದರೆ ಅದರಲ್ಲಿ ಆ ಸೈಟ್ ವಿಸಿಟ್ನ ನಾವು ಕಡಿಮೆ ಮಾಡ್ತೇವೆ, ಡಿಡಕ್ಟ್ ಮಾಡ್ತೇವೆ. ಈ ಥರ ಇದೆ ವೀಕ್ಷಕರೇ. ಹಾಗೆಯೇ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದನ್ನೇ ನಿಮ್ಮನ್ನೇ ನಾನು ಕೇಳ್ಕೊಳ್ಳೋದು ವೀಕ್ಷಕರೇ. ಈ ಥರ ಇದೆ. ಸೊ ಅಲ್ಲಿ ನೋಡಿ ವುಡ್ ಪ್ಯಾಕರ್ ಬರ್ಡ್ ಇದೆ ನೋಡಿ, ಅಲ್ಲಿ ಮೋಸ್ಟ್ಲಿ ನಿಮ್ಗೆ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ದ್ಯಾಟ್ಸ್ ಅ ವುಡ್ ಪ್ಯಾಕರ್ ಬರ್ಡ್ ನೋಡಿ. ವಿಧ ವಿಧವಾದ ಪ್ರಜಾತಿಯ ಪಕ್ಷಿಗಳು ಇಲ್ಲಿ ಇವೆ. ಸೊ ರಾಯಚೂರು ಅಂದರೆ ಸುಮಾರು ಜನ ಬರ್ಡ್ ಭೂಮಿ ಹಂಗೆ ಹಿಂಗೆ ಅಂದ್ಕೊಳ್ತಾರೆ. ನೋ, ನಾಟ್ ಎಟ್ ಆಲ್. ಬಿಸಿಲಿರಬೇಕು, ಬಟ್ ದಿಸ್ ಈಸ್ ಆಲ್ಸೋ ಅ ವೆರಿ ಗುಡ್ ಫರ್ಟೈಲ್ ಏರಿಯಾ. ದಿಸ್ ವಾಟ್ ಐ ಕ್ಯಾನ್ ಸೇ. ನೋಡಿ ಎಷ್ಟು ಪಕ್ಷಿಗಳು ಚೆನ್ನಾಗಿ ಆಡ್ತಾ ಇದ್ದಾವೆ. ಅವೆಲ್ಲ ವುಡ್ ಪೆಕರ್ ಬರ್ಡ್ಸ್, ಅವೆಲ್ಲ ನೋಡೋಕೆ ಸಿಗಲ್ಲ ನಮಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಝೂವಲ್ಲಿ ನೋಡ್ತೀವಿ ನಾವು. ಇಲ್ಲಿ ನೋಡಿ ಎಲ್ಲ ನಮ್ಗೆ ಇಲ್ಲಿ ಕಾಣ್ತವೆ. ಈ ಥರ ಇದೆ ವೀಕ್ಷಕರೇ. ಸೊ ನಮ್ಮ ಚಾನಲನ್ನು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಒಳ್ಳೊಳ್ಳೆ ಇಂಟ್ರೆಸ್ಟೆಡ್ ಪ್ರಾಪರ್ಟೀಸ್ಗಳನ್ನ ನಾವು ನಿಮಗೆ ತೊಗೊಂಡು ಬರ್ತೇವೆ. ಓಕೆ, ದ್ಯಾಟ್ಸ್ ಆಲ್ ಐ ಕ್ಯಾನ್ ಸೇ. ಈ ಥರ ಇದೆ ವೀಕ್ಷಕರೇ. ಅದು ನೋಡಿ, ಅದು ಬೌಂಡ್ರಿ ಅದು. ಸೊ ಅದು ಬೌಂಡ್ರಿ ನನಗೇನೋ ಮೋರ್ ದ್ಯಾನ್ 1 ಏಕರ್ ಅಂತ ಅನಿಸುತ್ತೆ. ಸೊ ನೋಡೋಣ, ಲೆಟ್ ಸಿ. ಓನರ್ ಜೊತೆ ಇನ್ನೊಮ್ಮೆ ನಾನು ಮಾತಾಡಿಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಹೇಳ್ತೇನೆ. ಅಥವಾ ನೀವು ಕಾಲ್ ಮಾಡ್ತೀರಲ್ಲ, ಆವಾಗ ನಾನು ನಿಮಗೆ ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಎಷ್ಟು ಖರಾಬ್ ಲ್ಯಾಂಡ್ ಇದೆ, ಅಂದರೆ ಎಷ್ಟು ಬೇನಾಮಿ ಲ್ಯಾಂಡ್ ಇದೆ, ಎಷ್ಟು ಪ್ರಾಪರಾಗಿ ಡಾಕ್ಯುಮೆಂಟೇಷನ್ ಇರೋ ಲ್ಯಾಂಡ್ ಇದೆ, ಆಮೇಲೆ ಏನೇನು ನೀವು ಡಾಕ್ಯುಮೆಂಟೇಷನ್ನ ಫಾಲೋ ಮಾಡಬೇಕು, ಇವನ್ನೆಲ್ಲ ನಾನು ನಿಮಗೆ ಹೇಳ್ತೇನೆ. ಆಮೇಲೆ ನೀವು ದಯವಿಟ್ಟು ನಮ್ಮ ಮಾತು ಕೂಡ ಕೇಳಬೇಡಿ, ಲೀಗಲ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಏನಕ್ಕಂದರೆ ನೀವು ವ್ಯವಹಾರ ಮಾಡ್ತಿರ್ಬೇಕಾದ್ರೆ ಎಲ್ಲ ಕರೆಕ್ಟಾಗಿರಬೇಕು. ನೀವು ಎಲ್ಲ ಇವರು ಚೆನ್ನಾಗಿ ಮಾತಾಡ್ತಾರೆ, ಇವರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಅವೆಲ್ಲ ಸಂಬಂಧ ಇಲ್ಲ. ನೀವು ದಯವಿಟ್ಟು ಲೀಗಲಿ ಎಲ್ಲ ವೆರಿಫೈ ಮಾಡಿಸ್ಕೊಳ್ಳಿ. ಅದು ವ್ಯವಹಾರ ಮಾಡಬೇಕಾದ್ರೆ ವ್ಯವಹಾರ. ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ಶಿಪ್. ಬೋತ್ ಆರ್ ಸಪ್ರೇಟ್. ವಿ ಕ್ಯಾನಾಟ್ ಮಿಕ್ಸ್ ಇಟ್ ಟುಗೆದರ್. ಓಕೆ, ಸೊ ಈ ಥರ ಇದೆ ವೀಕ್ಷಕರೇ. ಸೊ ಮತ್ತೊಮ್ಮೆ ನೋಡಿ ಈ ಭೂಮಿ ಹೇಗಿದೆ ಅಂತ. ನೋಡಿ ಎಷ್ಟು ಸಖತ್ತಾಗಿದೆ. ಈ ಥರ ಇದೆ ವೀಕ್ಷಕರೇ ಭೂಮಿ. ನೋಡಿ ಎಷ್ಟು ಪ್ರಶಾಂತವಾಗಿದೆ. ಮೋಸ್ಟ್ಲಿ ನಿನ್ನೆ ರಾತ್ರಿ ಮಳೆ ಆಗಿರಬೇಕು ಅಂತ ಅನಿಸುತ್ತೆ. ನಾಟ್ ಶ್ಯೂರ್ ಅಬೌಟ್ ಇಟ್, ಬಟ್ ನಾನು ಕೂಡ ಬೆಳಗ್ಗೆ ಟ್ರೈನ್ಗೆ ಬಂದಿದ್ದು ರಾಯಚೂರಿಗೆ. ಸೊ ಈ ಥರ ಇದೆ ವೀಕ್ಷಕರೇ. ಸೊ ಮತ್ತೆ ನಿಮ್ಮ ಭೇಟಿ ಒಂದು ಸುಂದರವಾದ ಪ್ರಾಪರ್ಟಿಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ.